ಕನ್ನಡ ಬಂದವರಿಗೆ ನಮಸ್ಕಾರ. ನಾನು ಪಾರ್ವತೇಶ್ ಬಿಳಿದಾಳೆ. ಇದು ನಾವೇ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾಳೆ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಇದರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಭಾಳ ಪ್ರತಿಷ್ಠಿತ ಕ್ಷೇತ್ರ ಅಂತ ಅನ್ನಿಸ್ಕೊಂಡಿದೆ. ಕಾರಣ ನಿಮಗೆಲ್ಲರಿಗೂ ಗೊತ್ತು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸೋದರ ಡಿ ಕೆ ಸುರೇಶ್ ಹಾಲಿ ಸಂಸದರು. ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಯಾಗಿದ್ದಾರೆ. ಹಾಗೆ ಬಿ ಜೆ ಪಿ ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ರವರು ಕಣಕ್ಕಿಳಿದಿದ್ದಾರೆ. ಇದರಲ್ಲಿ ಮಂಜುನಾಥ್ರವ್ರ ಬಗ್ಗೆ ಚರ್ಚೆ ಮಾಡ್ತಾ ಬಹಳ ಜನ, ಒಬ್ಬ ಹೃದಯ ಚಿಕಿತ್ಸಕರಾಗಿ ಅವರು ಬಹಳ ಜನಕ್ಕೆ ನೆರವಾಗಿದ್ದಾರೆ, ಬಡವರ ಬಗ್ಗೆ ಅನುಕಂಪ ಹೊಂದಿದ್ದಾರೆ, ಹೃದಯವಂತ ಅಂತೇಳಿ ಒಂದು ಮೆಚ್ಚುಗೆಯ ಮಾತನ್ನು ಹೇಳ್ತಾ ಇದ್ದಾರೆ. ಖಂಡಿತ ನಾವೆಲ್ಲ ಇದನ್ನು ಒಪ್ಪಬೇಕಾಗಿರುವಂಥ ಮಾತು. ಒಬ್ಬ ವೈದ್ಯರಾಗಿ ಮಂಜುನಾಥ್ರವರು ಬಹಳ ಜನರ ಪ್ರೀತಿಯನ್ನು ಮನ್ನಣೆಯನ್ನು ಪಡೆದಿರೋದು ನಿಜ. ಕರ್ನಾಟಕದಲ್ಲಿ ಹಾಗೆ ಹೇಳಬೇಕು ಅಂತಂದರೆ, ಕರ್ನಾಟಕಕ್ಕೆ ನಮ್ಮ ವೈದ್ಯ ಪರಂಪರೆಯಲ್ಲಿ ಈ ಥರದೊಂದು ಹೆಗ್ಗಳಿಕೆ ಇದೆ. ಬೇರೆ ಬೇರೆ ವೈದ್ಯಕೀಯ ರಂಗದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿರುವಂಥ ಅನೇಕ ವೈದ್ಯರು ಕೋಟ್ಯಾಂತರ ಜನರ ಪ್ರೀತಿ ಮತ್ತು ಅಭಿಮಾನವನ್ನು ಗಳಿಸಿರೋದು ಉಂಟು. ನಮಗೆ ಆ ಥರದೊಂದು ಪರಂಪರೆ ಇದೆ. ಮಂಜುನಾಥ್ ಅವರು ಸಹ ಪರಂಪರೆಯ ಒಂದು ಭಾಗ. ಇದರ ಒಂದು ಬ್ರಾಡರ್ ಕ್ಯಾನ್ವಾಸ್ನಲ್ಲಿ, ಒಂದು ವಿಸ್ತೃತ ಚೌಕಟ್ಟಿನಲ್ಲಿ ನಾವು ನಮ್ಮ ವೈದ್ಯ ಪರಂಪರೆಯ ಇತಿಹಾಸ ಏನು, ಯಾವ್ಯಾವ ಥರದ ವೈದ್ಯರು ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಹೇಗೆ ಅವರು ಸಾಮಾಜಿಕ ಮಾನ್ಯತೆಯನ್ನು ಗೌರವವನ್ನು ಪಡೆದರು ಅಂಥೇಳಿ ನೋಡಿ ಬರೋಣ. ಇವರು ಪಂಡಿತ ತಾರಾನಾಥ್, ಬಹಳ ಪ್ರಸಿದ್ಧ ಶಿಕ್ಷಣ ತಜ್ಞರು, ಆಯುರ್ವೇದ ಪಂಡಿತರು ಮತ್ತು ಸ್ವಾತಂತ್ರ್ಯ ಚಳವಳಿಯ ನಾಯಕರಾಗಿದ್ದರು. ಪಂಡಿತ ತಾರಾನಾಥ್ ಅವರು ಬಳ್ಳಾರಿಯಲ್ಲಿ ಅವರು ಒಂದು ಆಶ್ರಮವನ್ನು ಕಟ್ಕೊಂಡಿರ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿ, ಗಾಂಧೀಜಿಯವರ ಶಿಷ್ಯರು ಅವರು. ಯೋಗದಲ್ಲಿ ಪರಿಣಿತಿ ಇರುತ್ತೆ, ಆಧ್ಯಾತ್ಮ ಚಿಂತನೆಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಪಂಡಿತ ತಾರಾನಾಥರು. ಅವರ ಮಗ ರಾಜೀವ್ ತಾರಾನಾಥ್ ಅಂತೇಳಿ ಈಗಲೂ ಕರ್ನಾಟಕದಿಂದ ಅವರು ಬಹಳ ದೊಡ್ಡ ಸಂಗೀತ ಕಲಾವಿದರಾಗಿ ವಿಶ್ವ ಮಾನ್ಯತೆಯನ್ನು ಪಡೆದಿರುವಂಥವರು. ಪಂಡಿತ ತಾರಾನಾಥರು ಇಷ್ಟೆಲ್ಲ ದೊಡ್ಡ ಕೆಲಸವನ್ನು ಮಾಡಿ ಮೌನವಾಗಿ ಅವರು ಅವರ ಪಾತ್ರವನ್ನು ಮುಗಿಸಿ, ಅವರು ಫೀಲ್ ಮಾಡಿದಂಥ ಸಾಮಾಜಿಕ ಜವಾಬ್ದಾರಿಯನ್ನು ಮುಗಿಸಿ ಅವರು ನೇಪಥ್ಯಕ್ಕೆ ಸರಿದಿದ್ದರು. ಹಾಗೆಯೇ ಡಾಕ್ಟರ್ MC ಮೋದಿ ಅವರು ಸುಮಾರು 6 ಲಕ್ಷ ಜನರಿಗೆ ಅವರು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥವರು. ಅವರು ಬದುಕಿದ್ದಾಗಲೇ ಅವ್ರಿಗೆ ಅಪಾರವಾದ ಸಾಮಾಜಿಕ ಗೌರವ ಮಾನ್ಯತೆ ಎಲ್ಲವೂ ಸಿಕ್ತು. ಅವರು ಅದರ ಆಚೆಗೆ ಯಾವುದೇ ರಾಜಕೀಯ ಅಧಿಕಾರವನ್ನು ಪ್ರಭಾವವನ್ನು ಬಯಸದೆ ತಮ್ಮ ಶಕ್ತಿ ಇದ್ದಷ್ಟು ಕಾಲ ಸಮಾಜದ ಸೇವೆಯನ್ನು ಮಾಡಿ ನೇಪಥ್ಯಕ್ಕೆ ಸೇರಿಕೊಂಡರು. ಹಾಗೆಯೇ ಈ ಕಪ್ಪು ಬಿಳುಪು ಚಿತ್ರವನ್ನು ನೋಡಿ, ಇದು ನೆಹರು ಅವರ ಪಕ್ಕದಲ್ಲಿರುವಂಥದ್ದು ರಫಿ ಅಹಮದ್ ಕಿದ್ವಾಯಿ ಅಂತೇಳಿ ಬೆಂಗಳೂರಿನಲ್ಲಿ ಇರುವಂಥ ಕಿದ್ವಾಯಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿ. ಅವರು ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು, ಉದ್ಯಮಿಯಾಗಿದ್ದರು, ರಾಜಕಾರಣಿ ಸಹ. ಬಾಂಬೆಯ ಗವರ್ನರ್ ಆಗಿದ್ದಾಗ 1973ರಲ್ಲಿ ರಫಿ ಅಹಮದ್ ಕಿದ್ವಾಯಿ ಅವರು ಬೆಂಗಳೂರಿನಲ್ಲಿ ಮಡಿವಾಳ ಸಮೀಪ ಇದ್ದಂತಹ ತಮ್ಮ ಸುಪರ್ದಿಯಲ್ಲಿದ್ದಂಥ 20 ಎಕರೆ ಜಮೀನನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾರೆ. ಅದಲ್ಲದೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟು ಕ್ಯಾನ್ಸರ್ ಚಿಕಿತ್ಸೆಗೆ ಸೌಲಭ್ಯ ಕಲ್ಪಿಸುವಂಥ ಒಂದು ಹಾಸ್ಪಿಟ್ಲ್ ನಿರ್ಮಾಣ ಮಾಡಿ ಅಂತ ಹೇಳಿ ಅವರು ದೇಣಿಗೆಯನ್ನು ಕೊಡ್ತಾರೆ. ಹಾಗಾಗಿ ಅದು ಕಿದ್ವಾಯಿ ಹಾಸ್ಪಿಟ್ಲ್. ರಫಿ ಅಹಮದ್ ಕಿದ್ವಾಯಿ ಅನ್ನುವಂಥ ಮುಸ್ಲಿಂ ಬಾಂಧವರು ನೀಡಿದ ಅಂಥ ಒಂದು ಕೊಡುಗೆ ಅದು. ಅಲ್ಲೇ ಹಾಗೆ ಡಾಕ್ಟರ್ ಕೃಷ್ಣ ಭಾರ್ಗವ ಅವರ ಫೋಟೋ ಇದೆ. ಕಿದ್ವಾಯಿ ಹಾಸ್ಪಿಟ್ಲ್ ಮೊದಲ ಹಂತದಲ್ಲಿ ಅವರು ಅದರ ನಿರ್ದೇಶಕರಾಗಿ ಬಹಳ ದೊಡ್ಡ ಸಂಸ್ಥೆಯನ್ನಾಗಿ ಅದನ್ನು ಅವರು ಬೆಳೆಸಿದರು. ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಅಂತಲೇ ಹೇಳಬೇಕು. ಕಿದ್ವಾಯಿ ಹಾಸ್ಪಿಟ್ಲು ಇಡೀ ದಕ್ಷಿಣ ಭಾರತದಲ್ಲಿ ಇವತ್ತು ಬಹಳ ಪ್ರಸಿದ್ಧವಾದಂತಹ ಜನಸ್ನೇಹಿಯಾಗಿರೋ ಹಾಸ್ಪಿಟ್ಲಾಗಿ ಬೆಳೆದಿದೆ. ಈ ಎಲ್ಲ ವ್ಯಕ್ತಿಗಳು ಕರ್ನಾಟಕದ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರುವಂಥದ್ದು. ಡಾಕ್ಟರ್ ಖಾದರ್ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಜನಪ್ರಿಯವಾಗಿರುವಂಥ ವ್ಯಕ್ತಿ. ಅನೇಕ ಜನರಿಗೆ ಅವರು ಸೂಕ್ತವಾದ ಮಾರ್ಗದರ್ಶನ ಮಾಡಿ ಪ್ರಖ್ಯಾತರಾಗಿದ್ದಾರೆ. ಅವರ ಪಕ್ಕದಲ್ಲಿ ಡಾಕ್ಟರ್ ಅಶೋಕ್ ಪೈ, ಶಿವಮೊಗ್ಗದಲ್ಲಿ ಅವರು ಮಾನಸ ಚಿಕಿತ್ಸಾ ಕೇಂದ್ರವನ್ನು ಹಲವು ದಶಕಗಳ ಕಾಲ ನಡೆಸಿ ಲಕ್ಷಾಂತರ ಜನರಿಗೆ ಅವರು ಚಿಕಿತ್ಸೆ ನೀಡಿದಂತಹ ದೊಡ್ಡ ವ್ಯಕ್ತಿ, ಪ್ರಸಿದ್ಧರು ಅವರು. ಡಾಕ್ಟರ್ CR ಚಂದ್ರಶೇಖರ್ ಮಾನಸಿಕ ಚಿಕಿತ್ಸಾ ತಜ್ಞರು. ಹಲವು ಪುಸ್ತಕಗಳನ್ನು ಸಹ ಅವರು ಬರೆದಿದ್ದಾರೆ. ಅವರು ಸಹ ಯಾವುದೇ ರೀತಿಯ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಜನರ ಪ್ರೀತಿ ಗೌರವವನ್ನು ಗಳಿಸಿದವರು. ಡಾಕ್ಟರ್ ತಿಪ್ಪೇಸ್ವಾಮಿ ದಾವಣಗೆರೆಯವರು ಕರ್ನಾಟಕದ ಪ್ರಸಿದ್ಧ ಕಣ್ಣಿನ ಚಿಕಿತ್ಸಕರಲ್ಲಿ ಒಬ್ಬರು.
ಅವರು ಲಂಕೇಶ್ ಅವರು ಪತ್ರಕರ್ತ ಲಂಕೇಶ್ ಅವರ ಆತ್ಮೀಯ ಸ್ನೇಹಿತರು ಆಗಿದ್ದರು. ಅವರ ಜೀವನ ಅನುಭವವನ್ನು ಆಧರಿಸಿದ ಒಂದು ಮುಟ್ಟಿಸಿಕೊಂಡವನು ಅಂಥೇಳಿ ಒಂದು ಕಥೆಯನ್ನು ಲಂಕೇಶ್ ಬರೀತಾರೆ. ಡಾಕ್ಟರ್ ತಿಪ್ಪೇಸ್ವಾಮಿಯವರು ಬಹಳ ಅನುಭವಿ ನೇತ್ರ ತಜ್ಞರಾಗಿದ್ದರು. ಹಾಗೆ ಮಂಡ್ಯದ ಡಾಕ್ಟರ್ ಶಂಕರೇಗೌಡರು, ಅವ್ರನ್ನ ನಡೆದಾಡುವ ವೈದ್ಯರು ಅಂತಲೇ ಜನ ಗೌರವಿಸ್ತಾರೆ. ಅವರು ಲಕ್ಷಾಂತರ ಜನರಿಗೆ ₹5 ಡಾಕ್ಟ್ರು ಅಂತೇಳಿ ಅವ್ರಿಗೆ ಹೆಸರಿದೆ. ಲಕ್ಷಾಂತರ ಜನರಿಗೆ ಅವರು ರಸ್ತೆಯಲ್ಲಿ ಎಲ್ಲೇ ಸಿಗಲಿ, ಒಂದು ಬಸ್ ಸ್ಟ್ಯಾಂಡು, ಟೀ ಶಾಪು, ಎಲ್ಲೇ ಸಿಕ್ಕರೂ ಜನ ಅವ್ರನ್ನ ಮಾತಾಡಿಸ್ತಾರೆ. ಅವರ ಆರೋಗ್ಯದ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಅವ್ರಿಗೆ ಸ್ಥಳದಲ್ಲೇ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ, ಅವ್ರಿಗೆ ಧೈರ್ಯ ತುಂಬ್ತಾರೆ, ಸಾಂತ್ವನ ಹೇಳ್ತಾರೆ, ಚಿಕಿತ್ಸೆಯ ಮಾರ್ಗದರ್ಶನವನ್ನು ಮಾಡ್ತಾರೆ. ಈ ಎಲ್ಲ ವೈದ್ಯರುಗಳು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ, ಯಾವುದೇ ರಾಜಕೀಯ ಅಧಿಕಾರವನ್ನು ಬಯಸದೆ ಕೆಲಸ ಮಾಡಿಕೊಂಡು ಬಂದಿರುವಂಥವ್ರು. ಹಾಗೆಯೇ ಡಾಕ್ಟರ್ ಪ್ರಭುದೇವ, ಜಯದೇವ ಹಾಸ್ಪಿಟ್ಲನ್ನು ಅವರು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕ್ಯಾಂಪಸ್ಸಿಂದ ಈಗೇನು ಡೈರಿ ಸರ್ಕಲ್ನಲ್ಲಿದೆ, ಇದರ ನಿರ್ಮಾತೃಗಳಲ್ಲಿ ಒಬ್ಬರು. ಅಫ್ಕೋರ್ಸ್ ಕರ್ನಾಟಕ ಸರ್ಕಾರದಿಂದ ಬಹಳಷ್ಟು ಉತ್ತೇಜನ ಮತ್ತು ಧನ ಸಹಾಯ ಸಿಕ್ತು. ಇವತ್ತು ನಾವು ನೋಡ್ತಾ ಇರೋ ಜಯದೇವ ಹಾಸ್ಪಿಟಲ್ ಈ ಹಂತಕ್ಕೆ ಬರುವುದರಲ್ಲಿ ಡಾಕ್ಟರ್ ಪ್ರಭುದೇವ ಅವ್ರದ್ದು ಕಾಂಟ್ರಿಬ್ಯೂಷನ್ನು ಬಹಳ ದೊಡ್ಡದಿದೆ. ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯ ಕುರಿತಂತೆ, ಇದು ಅವರ ಸ್ಪರ್ಧೆಯ ಬಗ್ಗೆ ಮಾಡ್ತಾರೋ ಆಕ್ಷೇಪಣೆ ಅಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಚುನಾವಣೆಗೆ ಸ್ಪರ್ಧಿಸ್ಬೋದು, ಮತದಾನ ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಇದು ಪ್ರಾಥಮಿಕ ಹಂತದ ತಿಳುವಳಿಕೆ, ಅದ್ರ ಬಗ್ಗೆ ಡಿಸ್ಪ್ಯೂಟ್ ಏನಿಲ್ಲ ಇದು. ಆದರೆ ನಮ್ಮ ವೈದ್ಯ ಪರಂಪರೆಯಲ್ಲಿ ಕೋಟ್ಯಾಂತರ ಜನರ ಸೇವೆಯನ್ನು ಮಾಡಿ ಯಾವುದೇ ಥರದ ಪ್ರತಿಫಲ ಅಪೇಕ್ಷೆಯನ್ನು ಪಡೆದೆ, ಹಾಗಿದ್ದಾಗಲೂ ಅವರ ಸೇವೆಯ ಕಾರಣದಿಂದ ಜನರಿಂದ ಗೌರವವನ್ನು ಪಡೆದು, ಸಮಾಜದಿಂದ ಮಾನ್ಯತೆಯನ್ನು ಪಡೆದು, ತಕ್ಕ ಪ್ರಮಾಣದಲ್ಲಿ ಆರ್ಥಿಕ ಚೈತನ್ಯವನ್ನು ಪಡ್ಕೊಂಡಂಥ ಒಂದು ಹಲವು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅವರಿಗೆ ರಾಜಕೀಯ ನಿಲುವುಗಳು ಇರಬಾರ್ದು ಅಂತಲೂ ಅಲ್ಲ, ಖಂಡಿತ ಇದೆ. ಆದರೆ ಮಂಜುನಾಥ್ ಅವ್ರ ಬಗ್ಗೆ ನಾವು ಕೇಳಬೇಕಾದ ಪ್ರಶ್ನೆ ಏನು ಅಂತಂದರೆ, ಯಾರು ಈ ನಾಡಿನ ಒಳಿತನ್ನು ಬಯಸಿಲ್ಲ, ಯಾರು ಈ ನಾಡಿನಲ್ಲಿ ಕೋಮುವಾದದ ಕ್ಷೋಭೆಯನ್ನು ಹರಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯದ ಆಶಯಗಳಿಗೆ ವಿರುದ್ಧವಾಗಿದ್ದಾರೆ, ಸಮಾಜದಲ್ಲಿ ದಂಗೆ ಗಲಭೆ ಹಿಂಸೆಯನ್ನು ಪ್ರಚೋದಿಸ್ತಾ ಇದ್ದಾರೆ, ಇವರ ಜೊತೆ ಹೋಗಿ ನಮ್ಮ ಮಂಜುನಾಥ್ ಡಾಕ್ಟರ್ ಸೇರಿಕೊಂಡಿರಲ್ಲ ಅಂಥೇಳಿ ಆ ಕಾರಣದಿಂದ ಹುಟ್ಟುತ್ತಾ ಇರೋಂಥ ಆಕ್ಷೇಪಣೆ. ಎರಡನೇದು, ಮಂಜುನಾಥ್ ಅವರು ಪ್ರತಿನಿಧಿಸ್ತಾ ಇರುವಂಥ BJP ಪಕ್ಷಕ್ಕೂ ಕರ್ನಾಟಕ ರಾಜ್ಯದ ಹಿತಾಸಕ್ತಿಗಳು ತದ್ವಿರುದ್ಧವಾದ ಅಂಶಗಳಿವೆ. ನೋಡಿ, BJPಯವ್ರಿಗೆ ಈ ಕರ್ನಾಟಕದ ನಾಡಗೀತೆಯ ಬಗ್ಗೆ ಗೌರವ ಇಲ್ಲ, ನಮ್ಮ ನಾಡ ಧ್ವಜಕ್ಕೆ ಮಾನ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಮ್ಮತಿ ಇಲ್ಲ. ನಾವು ಕಟ್ಟಿರೋಂಥ ಹಣಕಾಸು ಸಂಸ್ಥೆಗಳನ್ನು, ಹಲವು ಬ್ಯಾಂಕ್ಗಳನ್ನು ಅವರು ಉತ್ತರ ಭಾರತದ ಬ್ಯಾಂಕ್ಗಳ ಜೊತೆಯಲ್ಲಿ ವಿಲೀನ ಮಾಡಿಕೊಂಡು ನಮ್ಮ ಅಸ್ತಿತ್ವ ಇಲ್ಲದಂಗೆ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲದೇ ಇರುವಂಥ, ಹಲವು ಆಡಳಿತದ ಕ್ಷೇತ್ರಗಳಲ್ಲಿ ಹಿಂದಿಯನ್ನು ಹೇರುವಂತಹ, ಶಿಕ್ಷಣವನ್ನು ಒಳಗೊಂಡಂತೆ ಹಿಂದಿಯನ್ನು ಹೇರುವಂಥ ಒಂದು ಪಿತೂರಿಯನ್ನು ಸತತವಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಅಸ್ಮಿತೆಗಳನ್ನು ಕಸ್ಕೊತಾ ಇದ್ದಾರೆ BJPಯವರು. ಈ ಸಂದರ್ಭದಲ್ಲಿ ಕರ್ನಾಟಕದ ಹಿತಾಸಕ್ತಿಗಳ ಪರವಾಗಿ ಮಾತಾಡದಂಥವರು ಬೆಂಗಳೂರು ಗ್ರಾಮಾಂತರದ ಸಂಸತ್ ಸದಸ್ಯರಾದಂಥ DK ಸುರೇಶ್ರವರು. ಹಾಗಾಗಿ ಈಗಿನ ಅಪಾಯ ಏನು ಅಂತಂದರೆ, BJP ಪಕ್ಷ ಕರ್ನಾಟಕದ ಹಿರಿಮೆಗಳನ್ನು, ಅಸ್ಮಿತೆಗಳನ್ನು ಹೇಗೆ ನಮ್ಮಿಂದ ಕಸ್ಕೊಂಡಿದೆಯೋ, ನಮ್ಮ ಭಾಷೆಯನ್ನು ಕಸ್ಕೊತಾ ಇದ್ದಾರೆ, ನಮ್ಮ ಪರಂಪರೆಯನ್ನು ಅಗೌರವಿಸ್ತಾ ಇದ್ದಾರೆ, ನಮ್ಮ ಆರ್ಥಿಕ ಚೈತನ್ಯವನ್ನು ಕುಗ್ಗಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಾಡಿನ ಹಿತಾಸಕ್ತಿಗಳ ಪರವಾಗಿ ಯಾರು ಮಾತಾಡ್ತಾ ಇದ್ದಾರೆ ಅವರನ್ನು ಮಣಿಸಬೇಕು, ಅವ್ರನ್ನ ಅಪ್ರಸ್ತುತಗೊಳಿಸಬೇಕು ಅಂಥೇಳಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಒಂದು ದಾಳವಾಗಿ ಬಳಸಲಾಗ್ತಾ ಇದೆ. ಹಾಗಾಗಿ ಈ ಪ್ರಶ್ನೆ, ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಯಾರ ಹಿತಾಸಕ್ತಿಯನ್ನು ಪ್ರತಿನಿಧಿಸ್ತಾ ಇದ್ದೀರಿ? ನಮ್ಮ ನಾಡಿನ ವೈದ್ಯಕೀಯ ಪರಂಪರೆ ಏನು ಹೇಳ್ತಾ ಇದೆ? ನಿಮ್ಮ ರೀತಿಯಲ್ಲಿ ಕೋಟ್ಯಾಂತರ ಜನಕ್ಕೆ ಸೇವೆ ಮಾಡಿರುವಂಥ ಜನ ಇದ್ದಾರೆ. ಅವ್ರು ಯಾರೂ ಸಹ ಕರ್ನಾಟಕದ ವಿರೋಧಿಗಳ ಜೊತೆಯಲ್ಲಿ ಕೈಗೂಡಿಸ್ತಿಲ್ಲ. ಕರ್ನಾಟಕದ ವಿರೋಧಿಯಾಗಿರುವಂಥ ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ಈ ರೀತಿಯಾಗಿ ನಾಡಿನ ಹಿತಾಸಕ್ತಿಗೆ ಧಕ್ಕೆ ಬರುವ ರೀತಿಯಲ್ಲಿ ವರ್ತಿಸಲಿಲ್ಲ ಅನ್ನುವಂಥ ವಿಚಾರವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಒಬ್ಬ ಹೃದಯ ಚಿಕಿತ್ಸಕರಾಗಿ ಸಾಮಾನ್ಯ ನಾವು ಕೇಳ್ತಿರ್ತೀವಿ, ಒಬ್ಬ ಮನುಷ್ಯನ ಗುಣ ಅವಗುಣಗಳನ್ನು ಮಾತಾಡುವಾಗ ಅವರ ಹೃದಯ ಯಾವ ಭಾಗದಲ್ಲಿದೆ, ಸರಿಯಾದ ಜಾಗದಲ್ಲಿ ಇದೆಯಾ ಅಂತ. ಹಾರ್ಟ್ ಈಸ್ ಎಟ್ ದ ರೈಟ್ ಪ್ಲೇಸ್ ಅಂತ. ನೀವು ಹೃದಯವಂತರೇ ಆಗಿದ್ದಿದ್ದರೆ ಈ ನಾಡಿನ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿರುವಂಥ BJP ಜೊತೆಯಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ನಿಮ್ಗೆ ಸಂಕೋಚ ಆಗಬೇಕಾಗಿತ್ತು ಡಾಕ್ಟ್ರೆ. ನಮಸ್ಕಾರ.